ಇರಾನ್ ಇಸ್ರೇಲ್ ಮೇಲೆ ಕ್ಲಸ್ಟರ್ ಸಿಡಿತಲೆ ಕ್ಷಿಪಣಿ ದಾಳಿಗಳನ್ನು ಪ್ರಾರಂಭಿಸ್ತಾ ಇದ್ದಂತೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಅಪಾಯಕಾರಿ ಮಟ್ಟ ಮುಟ್ಟಿದೆ. ಇರಾನಿನ ಕ್ಷಿಪಣಿಗಳು ಇಸ್ರೇಲ್ನ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿವೆ ಅಂತ ವರದಿಗಳು ಹೇಳುತ್ತೆ. ಇರಾನ್ನ ಹೈಪರ್ಸಾನಿಕ್ ಕ್ಲಸ್ಟರ್ ಬಾಂಬ್ಗಳ ಮಳೆಗೆ ಇಸ್ರೇಲ್ನ ಡಿಮೋನಾ ತತ್ತರಿಸಿದೆ. ಡಿಮೋನಾ ಬಳಿಯ ಪ್ರದೇಶಗಳು ಸೇರಿದಂತೆ ದಕ್ಷಿಣ ಇಸ್ರೇಲಿ ನಗರಗಳನ್ನು ಗುರಿಯಾಗಿಸಿ ಇರಾನ್ ಹಲವಾರು ಕ್ಷಿಪಣಿಗಳನ್ನು ಹಾರಿಸಿದೆ. ಇದು ಸಾಮೂಹಿಕ ಸಾವು ನೋವುಗಳು ಮತ್ತು ವ್ಯಾಪಕ ವಿನಾಶಕ್ಕೆ ಕಾರಣವಾಗಿದೆ. ಯುಎಸ್ ಮತ್ತು ಇಸ್ರೇಲಿ ಕಾರ್ಯಾಚರಣೆಗಳ ವಿರುದ್ಧದ ಇರಾನ್ನ ಪ್ರತೀಕಾರದ ಕಾರ್ಯಾಚರಣೆ ಅಪಾಯಕಾರಿ ಮಟ್ಟ ತಲುಪಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಮಾರ್ಚ್ 21ರಂದು ಇರಾನ್ ಇಸ್ರೇಲ್ನ ಅತ್ಯಂತ ರಹಸ್ಯ ಪರಮಾಣು ಸೌಲಭ್ಯದ ನೆಲೆಯಾದ ಡಿಮೋನಾ ನಗರವನ್ನ ಗುರಿಯಾಗಿಸಿಕೊಂಡಿತ್ತು. ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿ ದಾಳಿ ಅಂತ ಹೇಳ್ಕೊಂಡ ಬಳಿಕ ಯಾವುದೇ ವಿಕಿರಣಶೀಲ ಸೋರಿಕೆ ಇಲ್ಲ ಅಂತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ದೃಢಪಡಿಸಿದೆ. ದಕ್ಷಿಣ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಇತ್ತೀಚಿನ ದಾಳಿಗಳಲ್ಲಿ ಕನಿಷ್ಠ 20 ಜನ ಸಾವನ್ನಪ್ಪಿದ್ದಾರೆ ಮತ್ತು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಹೇಳಲಾಗ್ತಿರುವ ಪ್ರಕಾರ ಫೆಬ್ರವರಿ 28ರಂದು ಯುದ್ಧ ಪ್ರಾರಂಭ ಆದಾಗಿನಿಂದ ಇಸ್ರೇಲ್ನಾದ್ಯಂತ ಕನಿಷ್ಠ 4,000 ಜನ ಗಾಯಗೊಂಡಿದ್ದಾರೆ. ಇರಾನ್ ಇಸ್ರೇಲ್ನ ಆಚೆಗೆ ತನ್ನ ದಾಳಿಯನ್ನ ವಿಸ್ತರಿಸಿದೆ. ಪರ್ಷಿಯನ್ ಕೊಲ್ಲಿಯಾದ್ಯಂತ ಯುಎಸ್ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ ಹೊಸ ದಾಳಿಯ ಅಲೆಯನ್ನ ಪ್ರಾರಂಭಿಸಿದೆ. ಪ್ರಮುಖ ಗುರಿಗಳಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯೂ ಸೇರಿದೆ. ಇದು ಈ ಪ್ರದೇಶದಲ್ಲಿ ಅಮೆರಿಕನ್ ಮತ್ತು ಒಕ್ಕೂಟ ಕಾರ್ಯಾಚರಣೆಗಳಿಗೆ ನಿರ್ಣಾಯಕ ಕೇಂದ್ರವಾಗಿದೆ. ಈ ತೀವ್ರಗೊಳ್ತಿರುವ ಸಂಘರ್ಷದ ನಡುವೆ ಯುಎಸ್ ದುರ್ಬಲವಾದಂತೆ ಕಾಣ್ತಿದೆ. ಸೌದಿ ಪ್ರದೇಶದ ಮೇಲಿನ ದಾಳಿ ಇರಾನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4ರ 75ನೇ ಅಲೆಯಾಗಿದೆ. ಇದು ಮಧ್ಯಪ್ರಾಚ್ಯದಾದ್ಯಂತ ಯುಎಸ್ ಮತ್ತು ಮಿತ್ರ ಪಕ್ಷಗಳ ಮಿಲಿಟರಿ ನೆಲೆಗೆ ಹೊಡೆತ ಕೊಡುವ ಗುರಿ ಹೊಂದಿರುವ ಐಆರ್ಜಿಸಿ ಕಾರ್ಯಾಚರಣೆಯಾಗಿದೆ. ಈ ಅಲೆಯಲ್ಲಿ ಕಾರ್ಯಾಚರಣೆಯ ಗುಪ್ತಚರ ಘಟಕಗಳು ನಡೆಸಿದ ಗುರುತಿಸುವಿಕೆ ಆಧಾರದ ಮೇಲೆ ಆಕ್ರಮಿತ ಪ್ರದೇಶಗಳ ವಿವಿಧ ಭಾಗಗಳಲ್ಲಿ ಜಿಯೋನಿಸ್ಟ್ ಸೈನಿಕರ ಹೊಸ ಮಿಲಿಟರಿ ನಿಯೋಜನೆ ಸ್ಥಳಗಳು ಮತ್ತು ಅಡಗು ತಾಣಗಳನ್ನು ಗುರಿಯಾಗಿಸಲಾಗಿದೆ. ಹಿಂದಿನ ಇರಾನಿನ ಕ್ಷಿಪಣಿ ದಾಳಿಗಳು ಈಗಾಗಲೇ ಯುಎಸ್ ಮಿಲಿಟರಿ ಉಪಕರಣಗಳಿಗೆ ಗಮನಾರ್ಹ ಹಾನಿಯನ್ನ ಉಂಟು ಮಾಡಿವೆ. ಆರಂಭಿಕ ಅಂದಾಜಿನ ಪ್ರಕಾರ ಇರಾನ್ ಈಗ ಅಮೆರಿಕನ್ ಪಡೆಗಳಿಗೆ ನೆಲೆ ನೀಡುವ ಅಥವಾ ಇರಾನಿನ ಪ್ರದೇಶದ ವಿರುದ್ಧದ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡುವ ಯಾವುದೇ ದೇಶವನ್ನ ಗುರಿಯಾಗಿಸುವುದಾಗಿ ಎಚ್ಚರಿಸಿದೆ. ಇರಾನ್, ಇಸ್ರೇಲ್ ಮತ್ತು ಯುಎಸ್ ನಡುವಿನ ಸತತ ಕ್ಷಿಪಣಿ ದಾಳಿಯಿಂದ ಸಂಘರ್ಷ ನಿಧಾನಗೊಳ್ಳುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಹೀಗಾಗಿ ಈ ಪ್ರಾದೇಶಿಕ ಯುದ್ಧ ತೀವ್ರಗೊಳ್ಳುವ ಆತಂಕ ತಲೆದೋರಿದೆ. ಇರಾನ್ ನಾಗರಿಕ ಪ್ರದೇಶವನ್ನ ಗುರಿಯಾಗಿಸಿಕೊಂಡಿದೆ. ಅವರು ಅದನ್ನ ಸಾಮೂಹಿಕ ಹತ್ಯೆಯ ಅಸ್ತ್ರವಾಗಿ ಮಾಡ್ತಿದ್ದಾರೆ ಅಂತ ನೆತಾನ್ಯಹು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಡಿಯಾಗೋ ಗಾರ್ಸಿಯಾ ಮೇಲೆ ಅದು ಖಂಡಾಂತರ ಕ್ಷಿಪಣಿಯನ್ನ ಹಾರಿಸಿದೆ. ಈಗಾಗಲೇ ಯುರೋಪಿಯನ್ ದೇಶವಾದ ಸೈಪ್ರಸ್ ಮೇಲೆ ದಾಳಿ ನಡೆಸಿದೆ. ಅದು ಎಲ್ಲರನ್ನೂ ತನ್ನ ದೃಷ್ಟಿಯಲ್ಲಿ ಇಟ್ಕೊಳ್ತಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗ, ಇಂಧನ ಮಾರ್ಗವನ್ನ ತಡೆಯುವ ಮೂಲಕ ಇಡೀ ಜಗತ್ತನ್ನ ಬ್ಲಾಕ್ ಮೇಲ್ ಮಾಡೋಕೆ ಪ್ರಯತ್ನಿಸುತ್ತಿದೆ ಅನ್ನೋದು ನೆತಾನ್ಯಹು ಆರೋಪ ಆಗಿದೆ. ಈ ಮೂಲಕ ನೆತಾನ್ಯಹು ಇರಾನ್ನಲ್ಲಿ ಸರ್ಕಾರ ಬದಲಾಗಬೇಕು ಅನ್ನೋ ತಮ್ಮ ಒತ್ತಾಯಕ್ಕೆ ಸಮರ್ಥನೆ ಕೊಟ್ಕೊಳ್ಳೋಕೆ ನೋಡ್ತಿರೋದು ಅವರ ಹೇಳಿಕೆಯಿಂದ ಬಯಲಾಗಿದೆ.